ಕಾಪಿ ರಾಗ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಒಳ್ಳೆಯ ಹಾಡು. ನಮ್ಮ ಕಾರ್ಯಕ್ರಮಕ್ಕೆ ಕೆಲವು ಮಹನೀಯರು ಆಗಮಿಸಿದ್ದಾರೆ. ಜಸ್ಟ್ ವಾಂಟೆಡ್ ಟು ಎಕ್ನಾಲೇಜ್ ಡಾಕ್ಟರ್ ಬಾಬು ಹಿರಣ್ಣಯ್ಯ ಅವರು ಬಂದಿದ್ದಾರೆ. ಹಿರಣ್ಣಯ್ಯ ಅವರ ಸುಪುತ್ರ ಡಾಕ್ಟರ್ ಬಾಬು ಹಿರಣ್ಣಯ್ಯ ಅವರು ಬಂದಿದ್ದಾರೆ. ಆಮೇಲೆ ಪುರಂದರ ದಾಸರ ಹಾಡುಗಳನ್ನು, ಅವರ ಕೆಲಸಗಳನ್ನು ಸಮಾಜಕ್ಕೆ ತಲುಪಿಸುವಲ್ಲಿ ಅಹರ್ನಿಶಿ ದುಡಿಯುತ್ತಿರುವಂತಹ ಶ್ರೀಯುತ ಮೋಹನ್ ಕುಮಾರ್ ಹಾಗೂ ಶ್ರೀಮತಿ ಸುವರ್ಣ ಮೋಹನ್ ಕುಮಾರ್ ಬಂದಿದ್ದಾರೆ. ಇವರು ತುಂಬ ಶ್ರದ್ಧೆಯಿಂದ ದಾಸರ ಹಾಡುಗಳನ್ನು ಸಮಾಜಕ್ಕೆ ತಲುಪಿಸುವ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ಸಮಿತಾ ಹಾಗೂ ಸಾತ್ವಿಕ್ ಅವರಿಗೆ ಭಗವದ್ಗೀತೆಯನ್ನು ಇಂಟ್ರಡ್ಯೂಸ್ ಮಾಡಿ ಅವರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂತೆ ಮಾಡಿರುವಂತಹ ಅವರ ಗುರುಗಳಾದ ಶ್ರೀಮತಿ ಶ್ರೀಲಕ್ಷ್ಮಿ ಭಗಿನಿ ಬಂದಿದ್ದಾರೆ. ಎಲ್ಲರಿಗೂ ಸುಸ್ವಾಗತ ಇನ್ನೊಮ್ಮೆ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಇದೊಂದು ಉಗಾಭೋಗ, ದಾಸರ ಪದಗಳ ಒಂದು ವಿಭಿನ್ನ ಆಯಾಮ ಉಗಾಭೋಗಗಳು. ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ. ಮಗುವೊಂದು ಭೂಮಿಗೆ ಬಿದ್ದ ಕೂಡಲೇ ಅದಕ್ಕೆ 24 ಪ್ರಕೃತಿ ಸ್ವಭಾವಗಳು ಅಂಟ್ಕೊಂಡ್ಬಿಡುತ್ತೆ, ಆ ಮನುಷ್ಯನನ್ನು ಅಂಟ್ಕೊಂಡ್ಬಿಡುತ್ತೆ. ಸೊ ಆ ಮಾಯೆಯಿಂದ ಹೊರಗೆ ಬರೋಕ್ಕೆ ಆಗೋದಿಲ್ಲ. ದಾಸರು ಹೇಳ್ತಾರೆ ಭಗವಂತನನ್ನು ಧ್ಯಾನಿಸಿದ್ರೆ ಈ ಕರಿಯು ಕನ್ನಡಿಯೊಳಗೆ ಹೇಗೆ, ದೊಡ್ಡ ಕರಿ ಅಂದರೆ ಆನೆ ಚಿಕ್ಕ ಕನ್ನಡಿಯೊಳಗೆ ಹೇಗೆ ಕಾಣಬಲ್ಲದೋ ಆ ರೀತಿ ದೊಡ್ಡ ಭಗವಂತ ನನ್ನ ಒಳಗೆ ಸೇರಿ ನನ್ನನ್ನು ಉದ್ಧರಿಸಬಲ್ಲ ಅನ್ನುವಂಥ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಸಂದೇಶವನ್ನು ಈ ಒಂದು ಉಗಾಭೋಗದಲ್ಲಿ ಕೊಡ್ತಾರೆ. ಅದಕ್ಕೆ ಮುಂದೆ ಒಂದು ಹಾಡು ಕನೆಕ್ಟ್ ಮಾಡಿದ್ದೀವಿ. ನಾನೇನು ಮಾಡಿದನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ದಟ್ಟ ದರಿದ್ರನಾದ ಕುಚೇಲನನ್ನು, ತೀರ ತೊಂದರೆಯಲ್ಲಿದ್ದ ದ್ರೌಪದಿಯನ್ನು, ಉಕ್ಕಿ ಬರುವ ಕರ್ಮಗಳನ್ನು ಮಾಡಿದ ಅಜಾಮಿಳನನ್ನು, ಚಿಕ್ಕವನಾದ ಧ್ರುವನನ್ನು ರಕ್ಷಿಸಿದಂಥ ಅಂತಂತೂ ದೊಡ್ಡ ಕಷ್ಟದಲ್ಲಿದ್ದವರನ್ನು ರಕ್ಷಿಸಿದಂಥ ಭಗವಂತ ಕೃಷ್ಣ, ನಿನಗೆ ನನ್ನ ಕಷ್ಟಗಳನ್ನೇನು ಪರಿಹರಿಸೋದು ಕಷ್ಟದ ಕೆಲಸ ಅಲ್ಲ ಅನ್ನೋಂತಹ ಒಂದು ಶರಣಾಗತಿಯ ಭಾವವನ್ನು ಈ ಹಾಡಲ್ಲಿ ಹೇಳ್ತಾರೆ. ಉಗಾಭೋಗ ಸಾತ್ವಿಕ್ ದನಿಯಲ್ಲಿ ಕೇಳೋಣ. ನಂತರದ ಹಾಡು ಬೃಂದಾವನ ಸಾರಂಗಿ ರಾಗದಲ್ಲಿದೆ. ಸಮಿತಾ ಹಾಡ್ತಾಳೆ. ಉಗಾಭೋಗ ಬೈ ಸಾತ್ವಿಕ್.